ಸುದೀರ್ಘವಾದಂಥ ಪಬ್ಲಿಕ್ ಡೊಮೈನ್ದಲ್ಲಿ ಈ ಬಿಲ್ಲನ್ನು ಚರ್ಚೆಗೆ ಬಿಟ್ಟಿದ್ವಿ. ಅದನ್ನು ಸಹಿತ ಚರ್ಚೆಗೆ ಕಾಂಗ್ರೆಸ್ ಪಾರ್ಟಿ ತಯಾರಾಗಲಿಲ್ಲ. ಇನ್ಕಮ್ ಟ್ಯಾಕ್ಸ್ ಬಿಲ್ ಎಷ್ಟು ವರ್ಷದಿಂದ ಹಂಗೆ ಬಿದ್ದಿತ್ತು. ಇವತ್ತು ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು, ಸಂಪೂರ್ಣ ಹೊಸ ಬಿಲ್ಲನ್ನು, ಹಳೆ ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಕಾನೂನನ್ನು ರದ್ದುಗೊಳಿಸಿ ಹೊಸ ಇನ್ಕಮ್ ಟ್ಯಾಕ್ಸನ್ನು ಸರಳೀಕೃತ, ಸರಳ ಭಾಷೆಯಲ್ಲಿ ಇರುವಂಥ ಇನ್ಕಮ್ ಟ್ಯಾಕ್ಸ್ ಹೊಸ ಬಿಲ್ಲನ್ನು ಮಾಡಿ ಈಗ ಅದು ಇಷ್ಟರಲ್ಲೇ ರಾಷ್ಟ್ರಪತಿಗಳಿಂದ ಅಂಗೀಕೃತವಾಗಿ ಕಾನೂನಾಗಲಿದೆ. ಈ ಥರದ ಅನೇಕ ಮಹತ್ವದ ಬಿಲ್లుಗಳು ಪಾಸಾಯಿತು. ನಾವು 6-8 ಗಂಟೆ ಹೀಗೆಲ್ಲ ಚರ್ಚೆಗೆ BSEಯಲ್ಲಿ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಾವು ತೀರ್ಮಾನ ಮಾಡಿ ಈ ಬಿಲ್లుಗಳನ್ನು ಪಾಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ಚರ್ಚೆಗಿಟ್ಟಿದ್ವಿ. ಆದರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು ಜನಾದೇಶವನ್ನು ಸ್ವೀಕಾರ ಮಾಡಲಾರದೆ ಪ್ರತಿ ಸರ್ತೆ ಒಂದೊಂದು ಸುಳ್ಳು ಸಬೂಬನ್ನು, ಕಾರಣವನ್ನು ಹಿಡ್ಕೊಂಬಂದು ಪಾರ್ಲಿಮೆಂಟನ್ನು ಡಿಸ್ಟರ್ಬ್ ಮಾಡಿ ಚರ್ಚೆ ಆಗಲಾರಂಥ ಒಂದು ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಮಾಡತಕ್ಕಂಥ ಸೇವೆ, ಈ ಸೇವೆ ಬಗ್ಗೆ ಎಲ್ಲ ಜಾತಿ ಜನಾಂಗದವರು ಕೂಡ ನಮ್ಮ ಬಗ್ಗೆ ಕನಿಕರ ಇಟ್ಟು, ಕಳಕಳಿ ಇಟ್ಟು, ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಹೌದು ಇದಕ್ಕೆ ಮೀಸಲಾತಿ ಕೊಡಬೇಕು, ಅವ್ರ ಬೆಂಬಲಕ್ಕೆ ನಾವು ಇರಬೇಕು ಅಂತೇಳಿ ಇತರೆ ಎಲ್ಲ ಸಮುದಾಯದವರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಹೊರತುಪಡಿಸಿ ಎಲ್ಲರೂ ಕೂಡ ಈಗಿರ್ತಕ್ಕಂಥ ಶಾಸಕರು ಒಳ ಮೀಸಲಾತಿಗೆ ಬೆಂಬಲವನ್ನು ನೀಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಆರ್ಥಿಕ ನೆರವನ್ನು ನೀಡಿದ್ದಾರೆ, ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಆ ಶಕ್ತಿ ಮತ್ತು ಹೋರಾಟಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅಪಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಮಾಧ್ಯಮದ ಸ್ನೇಹಿತರು, ನಮ್ಮ ಬದುಕು, ನಮ್ಮ ಸ್ಥಿತಿಗತಿಗಳು, ನಮ್ಮ ಹಿಂದುಳುವಿಕೆ, ನಮ್ಮ ಅಸ್ಪೃಶ್ಯತೆಯನ್ನು ಕಣ್ಣಾರೆ ಕಂಡಂಥ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದವರು, ಇವರೆಲ್ಲರೂ ಕೂಡ ನಮ್ಮ ಪರವಾಗಿ ಲೇಖನಿಯನ್ನು ಬರೆದಿದ್ದಾರೆ. ಅವೆಲ್ಲವೂ ಕೂಡ ಇವತ್ತು ನಮಗೆ ಉಪಕಾರ ಆಗಿದೆ ಅಂತಂದೇಳಿ ಅವರ ಸೇವೆಯನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ. ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು